ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕೇಂದ್ರದಲ್ಲಿ ಏನು 2026-27ನೇ ಸಾಲಿನ ಬಜೆಟ್ ಬಗ್ಗೆ ಅದನ್ನ ವಿವರಣೆ ತಿಳಿಸ್ಬೇಕು ಅನ್ನೋ ಕಾರಣದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡ್ತಾ ಇದ್ವಿ. ಇವತ್ತು ಕೇಂದ್ರದ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಅದನ್ನ 2026 ಮತ್ತು 27ನೇ ಸಾಲಿನ ಬಜೆಟ್ ಒಂದು ಐತಿಹಾಸಿಕ ಬಜೆಟ್ ಆಗಿದೆ. ಯಾಕಂದ್ರೆ ಈ ಬಜೆಟ್ ನಲ್ಲಿ ನಾವು ಸಾರಾಂಶವನ್ನು ನೋಡಿದಂತ ಟೈಮಲ್ಲಿ ಇವತ್ತು ದೇಶದಲ್ಲಿದ್ದಂತ ಜನಸಾಮಾನ್ಯರಿಗೆ, ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಿಂದುಳಿದಂತ ವರ್ಗಗಳ, ಆರ್ಥಿಕವಾಗಿ ಆದಿವಾಸಿಗಳು, ಹಿಂದುಳಿದಂತವರು ಮತ್ತು ಆದಿವಾಸಿಗಳನ್ನ ನೋಡಿದಂತ ಟೈಮಲ್ಲಿ ಕೂಲಿ ಕಾರ್ಮಿಕರು ಮತ್ತು ಎಲ್ಲರನ್ನ ಹಿತದೃಷ್ಟಿ ಇಟ್ಕೊಂಡು ಬಹಳಷ್ಟು ಒಂದು ಒಳ್ಳೆ ಬಜೆಟ್ ಅನ್ನು ಕೊಡುವಂತ ಕೆಲಸ ಮಾಡಿದೆ. ಅದಕ್ಕೋಸ್ಕರವಾಗಿ ಇದೆಲ್ಲ ಈ ಬಜೆಟ್ ಅನ್ನು ಸಾರಾಂಶ ನೋಡಿದಂತ ಟೈಮಲ್ಲಿ ಎಲ್ಲರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಬಜೆಟ್ ಅನ್ನು ಕೊಡುವಂತ ಕೆಲಸ ಇವತ್ತು ಹಣಕಾಸಿನ ಮಂತ್ರಿಗಳು ಮಾಡಿದ್ದಾರೆ. ಸಾಮಾನ್ಯವಾಗಿ ನಾವು ಬಜೆಟ್ಗಳನ್ನು ನೋಡುವಂತ ಟೈಮಲ್ಲಿ ಇವತ್ತು ಸಾಕಷ್ಟು ಬಜೆಟ್ಗಳನ್ನು ಉಲ್ಲೇಖನ ಮಾಡದಂತ ಟೈಮಲ್ಲಿ ಯಾವ್ದು ಕೂಡ ಜನರ ಮೇಲೆ ಹೊರೆ ಆಗಬಾರದು ಅನ್ನೋಂತ ಒಂದು ಪ್ರಯತ್ನದಲ್ಲಿ ನಾವು ಇವತ್ತು ಕೂಡ ನೋಡ್ಕೊತಾ ಬಂದಿರ್ತೀವಿ. ಹಂಗಾಗಿ ಈ ಬಜೆಟ್ ಅಲ್ಲಿ ನೋಡಿದಂತ ಟೈಮಲ್ಲಿ ಜನಸಾಮಾನ್ಯರಿಗೆ ಯಾವುದೇ ರೀತಿಯಲ್ಲಿ ಕೂಡ ಹೊರೆ ಆಗಂತ ಕೆಲಸ ಕೂಡ ಆಗ್ಲಿಲ್ಲ. ನಾನು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಕೂಡ ನಾನು ನೋಡ್ತಾ ಇದ್ದೆ. ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನೋಡಿದಂತ ಟೈಮಲ್ಲಿ ನಾನು ಮುಖ್ಯಮಂತ್ರಿಗಳು ಹೆಂಗೋ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ, ಮುಂದಿನ ಇಷ್ಟೊಳಗಡೆ ಬಜೆಟ್ ಅನ್ನು ಮಂಡಿಸ್ತಾರೆ. ನಾನು ಮುಖ್ಯಮಂತ್ರಿಗಳು ಕಳೆದ ಬಜೆಟ್ ಅಲ್ಲಿ ನೋಡಿದಂತ ಟೈಮಲ್ಲಿ, ಹಿಂದಿನ ಬಜೆಟ್ ಅಲ್ಲಿ ನೋಡಿದಂತ ಟೈಮಲ್ಲಿ ಕೂಡ ಅವತ್ತು ಮುಖ್ಯಮಂತ್ರಿಗಳು ಏನು ಮಾಡಿದ್ರು ಅಂದ್ರೆ, ಈ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಬಹಳಷ್ಟು ತೆರಿಗೆ ಹಾಕುವಂತ ಕೆಲಸ, ಟ್ಯಾಕ್ಸ್ ಹಾಕುವಂತ ಕೆಲಸ ಮಾಡಿದ್ರು. ಹಂಗಾಗಿ ಅವತ್ತಿನ ಸಂದರ್ಭದಲ್ಲಿ ಅವತ್ತು ಟ್ಯಾಕ್ಸ್ ಹಾಕ್ಸೋಂತ ಕೆಲಸ, ಅವತ್ತು ಪೆಟ್ರೋಲ್ ಮೇಲೆ ಜಾಸ್ತಿ ಮಾಡಿದ್ರು, ಡೀಸೆಲ್ ಮೇಲೆ ಜಾಸ್ತಿ ಮಾಡಿದ್ರು. ಅವತ್ತು ಬಹಳಷ್ಟು ಡಿಬೇಟ್ ಆಯ್ತು, ಬೇರೆ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇತ್ತು, ಈ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ ಅಂತ ವಿಚಾರ ಬಂದಂತ ಕೂಡ ಇಲ್ಲ, ಅವರು ಎಲ್ಲಾರು ಕೂಡ ಇಲ್ಲ ಕೇಂದ್ರದಲ್ಲಿ ನೋಡಿಸುವಂತ ಕೆಲಸ ಮಾಡಿದ್ರು. ಅವರು ಬಹುಶಃ ನಾನು ಕೇಳ್ತಾ ಇರೋದು ಇಷ್ಟೇ, ಮುಂದಿನ ಬಜೆಟ್ ಅನ್ನು ಮಾಡುವಂತ ಟೈಮಲ್ಲಿ ಆಗ್ಲಿ, ಇವತ್ತು ಕಳೆದ ಬಜೆಟ್ ಅಲ್ಲಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ತೆರಿಗೆ ಮಾಡಿ ಇವತ್ತು ಅವ್ರ ಆತ್ಮಲೋಕನ ಯಾವ ರೀತಿಯಲ್ಲಿ ಮಾಡ್ಕೊಂತಾರೆ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಕೇಂದ್ರದ ಬಜೆಟ್ ಬಗ್ಗೆ ಕೂಡ ಮಾತಾಡೋಕ್ಕಿಂತ ಮುಂಚೆ ಅವ್ರ ಆತ್ಮಲೋಕನ ಕೂಡ ಮಾಡ್ಕೊಳ್ಳಿ ಅನ್ನಂತ ನಾನು ಹೇಳ್ಬೇಕಾಗುತ್ತೆ. ಈ ವಿಕಸಿತ ಭಾರತ ವಿಚಾರದಲ್ಲಿ ಇದೊಂದು ಬಹುಶಃ ದೇಶ ಅನ್ನಂಥದ್ದು ವಿಕಸಿತ ಭಾರತ ಕಡೆ ಹೋಗ್ತಾ ಇದೆ. ಹೋಗಂತ ಟೈಮಲ್ಲಿ ಇದೆಲ್ಲ ಕೂಡ ಪೂರಕವಾದಂತಹ ಬಜೆಟ್ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತು ಬಹಳಷ್ಟು ಹೈ ಸ್ಪೀಡ್ ರೈಲುಗಳು, ಈ ಕಾರಿಡಾರ್ಗಳು ಏನ್ ನಡೀತಾ ಇದಾವೆ, ಹೈ ಸ್ಪೀಡ್ ರೈಲಿನ ಕಾರಿಡಾರ್ಗಳು ಏನ್ ನಡೀತಾ ಇದಾವೋ, ಆ ಯೋಜನೆ ಇವತ್ತು ರಾಜ್ಯಕ್ಕೆ ಒಂದು ವರದಾನ ಆಗ್ಬೇಕಾಗಿದೆ. ಯಾಕಂದ್ರೆ ಇವತ್ತು ಹೈದರಾಬಾದ್ ಬೆಂಗಳೂರು ಮತ್ತು ಚೆನ್ನೈ ಬೆಂಗಳೂರು ಮಾರ್ಗದಲ್ಲಿ ಹೈ ಸ್ಪೀಡ್ ರೈಲುಗಳು ಅಭಿವೃದ್ಧಿಯನ್ನು ಏನು ಈ ಬಜೆಟ್ ಅಲ್ಲಿ ಏನು ಘೋಷಣೆ ಆಗಿದೆ, 7 ಟ್ರೈನ್ಗಳು ಹೈ ಸ್ಪೀಡ್ ರೈಲುಗಳು ಏನು ಘೋಷಣೆ ಆಗಿದಾವೋ ಅದರಲ್ಲಿ ಬಹುಶಃ ನಾವೆಲ್ಲರೂ ಕೂಡ ಕರ್ನಾಟಕಕ್ಕೆ 2 ಮಾರ್ಗಗಳು ನಮ್ಗೆ ಬಹಳಷ್ಟು ಅನುಕೂಲ ಆಗ್ತಾವ. ಇವತ್ತು ಬೆಂಗಳೂರು ಚೆನ್ನೂರು ಹೈ ಸ್ಪೀಡ್ ರೈಲು, ಅದೇ ರೀತಿಯಲ್ಲಿ ಕಾರಿಡಾರ್ ರೈಲು, ಮತ್ತು ಅದೇ ರೀತಿಯಲ್ಲಿ ಕೂಡ ಈ ರೈಲು ಏನ್ ಚಲಾಯಿಸುತ್ತಾನೆ, ಈ ಸ್ಪೀಡ್ ಏನು ಹೋಗ್ತಾ ಇದೆ, ನಾವು 1 ಗಂಟೆಗೆ 300 ಕಿಲೋಮೀಟರ್ ಇಂದ 350 ಕಿಲೋಮೀಟರ್ ಹೋಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು 7 ರೈಲು ಏನ್ ಕೊಟ್ಟಿದ್ದಾರೆ, ಅದರಲ್ಲಿ ಕರ್ನಾಟಕ ಕೊಟ್ಟಿದ್ದಾರೆ, ತಮಿಳುನಾಡು ಕೊಟ್ಟಿದ್ದಾರೆ, ಆಂಧ್ರ ಪ್ರದೇಶ ಕೊಟ್ಟಿದ್ದಾರೆ. ಅದ್ರ ಜೊತೆಲಿ ಸಾಕಷ್ಟು ಸಂಪರ್ಕವನ್ನು ಕೂಡ ಈ ಯೋಜನೆಯನ್ನು ಕೂಡ ಕೊಡುವಂತ ಕೆಲಸ ಆಗಿದೆ. ಹಂಗಾಗಿ ಇವತ್ತು ನನಗೆ ವಿಶೇಷವಾಗಿ ಇವತ್ತು 2 IT ಸಿಟಿಗಳನ್ನು, ಯಾಕಂದ್ರೆ ಹೈದರಾಬಾದ್ ಬಹಳಷ್ಟು IT ಇರುವಂತಹ ಸಿಟಿ, ಜೊತೆಲಿ ನಮ್ಮ ಕರ್ನಾಟಕ ಕೂಡ IT ಅಲ್ಲಿ ಬಹಳಷ್ಟು ಒಂದು ಒಳ್ಳೆಯ ಹೆಸರು ಮಾಡಿದಂತ ನಮ್ಮ ಕರ್ನಾಟಕ ಕೂಡ ಇವತ್ತು ಇದನ್ನ ಹೈ ಸ್ಪೀಡ್ ರೈಲ್ದಲ್ಲಿ ಬೆಂಗಳೂರು ಹೈದರಾಬಾದ್ ಹೈ ಸ್ಪೀಡ್ ರೈಲ್ ಅನ್ನು ಈಗ ಇವತ್ತೇನು ಘೋಷಣೆ ಮಾಡಿದ್ದಾರೆ, ಈ ಘೋಷಣೆ ಮಾಡಿದ ನಂತರ ಈ 2 ನಗರಗಳಿಗೆ ಹೈದರಾಬಾದ್ಗೆ ಮತ್ತು ಬೆಂಗಳೂರಿಗೆ ಕನೆಕ್ಟ್ ಮಾಡುವಂತ ಕೆಲಸ, ಏನು ಸಂಪರ್ಕ ಮಾಡುವಂತ ಕೆಲಸ ಮಾಡಿದಾರೋ, ಈ 2 ಊರುಗಳಿಗೆ ಹೈದರಾಬಾದ್ಗೆ ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ ಇನ್ನು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಐಟಿಗಳು ಬರುವಂತ ಕೆಲಸ ಆಗುತ್ತೆ. ಎಲ್ಲಾ ರೀತಿಯಲ್ಲಿ ಕೂಡ ಆ ಸಂಪರ್ಕ ಮಾಡೋದ್ರಿಂದ ಅವ್ರಿಗೆ ಉತ್ತೇಜನ ಕೊಡುವಂತ ಕೆಲಸ ಕೂಡ ಮಾಡಿದ್ದಾರೆ. ನಿಟ್ಟಿನಲ್ಲಿದ್ದಂತ ಎಲ್ಲ ಸಚಿವರೆಲ್ಲರೂ ಕೂಡ ಸೇರಿಕೊಂಡು ಏನು ಮುಂದಿನ ದಿನಗಳಲ್ಲಿ ಈ ಪಂಚಾಯತಿ ಗ್ರಾಮ ಪಂಚಾಯತಿ ಚುನಾವಣೆಗಳು, ನಂತರ ಜಿಲ್ಲಾ ಪಂಚಾಯತಿ ಚುನಾವಣೆಗಳು, ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಅವರು ಏನು ಬ್ಯಾಲೆಟ್ ಪೇಪರ್ ಮೂಲಕ ಅವ್ರು ಚುನಾವಣೆ ಮಾಡ್ಬೇಕಂತೇಳಿ ಒಂದು ತೀರ್ಮಾನವನ್ನು ತಗೊಂಡಾಗುತ್ತೆ. ನಾನು ಇವತ್ತು ಈ ಆಧುನಿಕ ಯುಗ ಅಂದ್ರೆ ಇದು ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದಂತ ಟೈಮಲ್ಲಿ ಕೂಡ ಇವತ್ತು ಭಾರತ ಅನ್ನೋದು ಡಿಜಿಟಲ್ ಭಾರತ ಆಗ್ಬೇಕು ಅನ್ನೋದು ಹೋದಂತ ಟೈಮಲ್ಲಿ
ಇವರು ಒಂದು ಕಡೆ ಹೇಳ್ತಾರ, ಇವತ್ತು ವಿಧಾನಸೌಧದಲ್ಲಿ ಇದ್ದಂತವ್ರು ಎಲ್ಲಾರು ಕೂಡ ಕಂಪ್ಯೂಟರ್ಗಳ ಮೂಲಕ ಎಲ್ಲಾ ದಾಖಲಾತಿಗಳು ಮಾಡಬೇಕು ಅಂತೇಳಿ ಒಂದು ಕಡೆ ಕೊಡ್ತಾರ. ಒಂದ್ ಕಡೆ ಎಲ್ಲಾ ಕಡತಗಳನ್ನು ಕೂಡ ಡಿಜಿಟಲೈಸ್ ಮಾಡುವಂತ ಟೈಮಲ್ಲಿ ಅವ್ರು ಸ್ವತಃ ಅವ್ರ ರಾಜ್ಯದಲ್ಲಿದ್ದಂತ ಜನರಿಗೆ ಹಣವನ್ನು ಏನು ಇವತ್ತು ಏನೇನು ಗ್ಯಾರಂಟಿಗಳು ಕೊಡುವಂತ ಟೈಮಲ್ಲಿ ಕೂಡ ಈ ಸೊತ್ತು ಮೂಲಕನೇ ಅವರೆಲ್ಲ ಕಳ್ಸುವಂತ ಕೆಲಸ ಮಾಡ್ತಿದ್ದಾರೆ. ಈಗ ಆದಂತ ಟೈಮಲ್ಲಿ ಈ ರೀತಿ ಬ್ಯಾಲೆಟ್ ಪೇಪರ್ ಮೂಲಕ ಇವಿಎಂ ಬ್ಯಾಡ್ ಅನ್ನಂಥದ್ದು, ಈ ಇವಿಎಂ ಮಿಷನ್ಗಳು ಬಂದಿದ್ದು ದೇಶದ ದಿವಂಗತ ನಮ್ಮ ರಾಜೀವ್ ಗಾಂಧಿ ಅವರು ಅವಾಗಿನ ಸಂದರ್ಭದಲ್ಲಿ ಅವತ್ತು ಇದು ಡಿಜಿಟಲ್ ಮೂಲಕನೇ ಇದು ಆಗ್ಬೇಕು, ಇವಿಎಂ ಮೂಲಕನೇ ಮತದಾನ ಆಗ್ಬೇಕು ಅಂತೇಳಿ ಅವತ್ತು ತಂದಿರುವಂತದ್ದು ಇವತ್ತು ಇಂಪ್ಲಿಮೆಂಟೇಷನ್ ಇದೆ. ಇವತ್ತು ಇಷ್ಟೊಂದು ಡಿಜಿಟಲ್ ಭಾರತ ಆಗುವಂತ ಟೈಮಲ್ಲಿ ಇವತ್ತು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಆಗ್ಬೇಕನ್ನಂಥದ್ದು ಬಹುಶಃ ಅವ್ರು ಯಾವ ಪೇಪರ್ ಮೂಲಕ ಮಾಡ್ಕೊಂತಾರೋ ಮಾಡ್ಕೊಳ್ಳಿ, ಇಲ್ಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸೋಲ್ಲೇಬೇಕಾಗುತ್ತೆ, ಬಿಜೆಪಿ ಗೆಲ್ಲೇಬೇಕಾಗುತ್ತೆ. ಗ್ರೇಟರ್ ಬೆಂಗಳೂರು ತಗೊಳ್ಳಿ, ನಂತರ ಗ್ರಾಮ ಪಂಚಾಯತಿ ತಗೊಳ್ಳಿ, ಎಲ್ಲಾ ಪಂಚಾಯತಿ ಚುನಾವಣೆಗಳು, ಜಿಲ್ಲಾ ಪಂಚಾಯತಿ ತಗೊಳ್ಳಿ, ಕಾಂಗ್ರೆಸ್ ಅಂತ ಧೂಳಿಪಟ್ಟೆ ಆಗೋದು ಸತ್ಯ. ಇವತ್ತು ಇಡೀ ರಾಜ್ಯದಲ್ಲಿದ್ದಂತ ಜನರ ವಿಶ್ವಾಸ ಕಳ್ಕೊಂಡಿದೆ. ಹಂಗಾಗಿ ಅವ್ರು ಏನಂದ್ರೆ ಸೋಲ್ತೀವಿ ಅನ್ನೋ ಭಯದಿಂದ ಇವತ್ತು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡಿ ಅಂತ ಹೇಳಿ ಹೊಂಟಾರ. ಖಂಡಿತವಾಗಿ 100% ಎಲ್ಲಾ ಚುನಾವಣೆಯಲ್ಲಿ ಕೂಡ ಭಾರತೀಯ ಜನತಾ ನೀವು ಮತ್ತೆ ಇವಿಎಂ ಮಾಡಿ ಅಂತ ಏನೋ ಮನವಿ ಮಾಡ್ತಾರೆ ರಾಜ್ಯಪಾಲರಿಗೆ ಬಿಜೆಪಿ ಕಡೆಯಿಂದ? ನಮ್ ಕಡೆ ಈ ವ್ಯವಸ್ಥೆಯಲ್ಲಿ ಅವರು ಇವತ್ತು ಆಲ್ರೆಡಿ ಸಮ್ಮತಿ ಕೊಟ್ಟಿದ್ದಾರೆ. ನಾವು ಯಾವ್ದು ಎಂತ ಪರಿಸ್ಥಿತಿ ಕೂಡ ಬ್ಯಾಲೆಟ್ ಅಂತಲ್ಲ ಸರ್, ನೀವು ಯಾವ್ದೋ ಕಾರಣಗಳಿಗೆ ರಾಜ್ಯಪಾಲರನ್ನ ಕಂಡ್ರಿ ಇದು ಇಂಪಾರ್ಟೆಂಟ್ ತಾವೇ ಹೇಳಕತ್ತೀರಿ, ಮತ್ತೆ ಹಳೆ ಪದ್ಧತಿಗೆ ಹೋಗ್ತಿದ್ದಾರೆ ಬೇಡ ಅಂತ ಒತ್ತಾಯ ಮಾಡ್ಬೋದು. ನಾವು ಒತ್ತಾಯ ಮಾಡಿದ್ರೆ ಮೋಸ್ಟ್ಲಿ ಇನ್ನ ಪಾರ್ಟಿ ಅಧ್ಯಕ್ಷರ ಜೊತೆ ಚರ್ಚೆ ನಡೀತಾ ಇದೆ. ಇನ್ನಿದ್ರೆ ಯಾವ ರೀತಿ ಮುಂದಕ್ಕೆ ಇದನ್ನ ನಿರ್ಧಾರ ತಗೋಬೇಕಂತ ಅಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಮಾತ್ರ, ಯಾಕಂದ್ರೆ ಅವ್ರು ಹೇಳ್ತಾ ಇರೋದು ಎಲ್ಲಾ ಚುನಾವಣೆ ಗ್ರೇಟರ್ ಬೆಂಗಳೂರು ಹೇಳಿದಾರಲ್ಲ ಸರ್, 5 ಆಗ್ತದ ಆಗಲೇ ಫಸ್ಟ್ ಅನೌನ್ಸ್ ಆಗಿದೆ ಅದು. ಹಂಗಾಗಿ ಇವತ್ತು ಹಂಗಾಗಿ ನಮ್ ಡ್ಯಾಮ್ ವಿಷಯ ಬೊಪ್ಪೆ ಹೊಡ್ಕೊಂತ ಇದ್ರು. ಏನಂತ ಹೇಳಿದ್ರೆ ನಮ್ಮ ಟ್ಯಾಕ್ಸ್ ಕಟ್ಟಿರುವಂತ ಹಣ ಏನಿದೆ ಅದು ಪಾಲ್ ಬರ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಬೊಪ್ಪೆ ಹೊಡ್ಕೊಂತಿದ್ರು. ನಾನು 16ನೇ ಹಣಕಾಸಿನ ಬಗ್ಗೆ ಕೂಡ ವಿವರಣೆ ಕೊಡ್ತೀನಿ, 15ನೇ ಹಣಕಾಸಿನ ಬಗ್ಗೆ ಕೂಡ ನನ್ನ ವಿವರಣೆ. 16ನೇ ಹಣಕಾಸಿನ ಆಯೋಗದ ಪ್ರಕಾರ ಅವ್ರಿಗೆ ಶೇಕಡ ಎಷ್ಟು ಬರಬೇಕಾಯ್ತು, 4.13 ಏನ್ ಬರಬೇಕಾಯ್ತು, ಆ ಪಾಲ್ ಹಂಚಿಕೆ ಆಗುವಂತ ಟೈಮಲ್ಲಿ ಅದನ್ನ ಶಿಫಾರಸು ಮಾಡಿದ್ರು. ಯಾವತ್ತ 16ನೇ ಹಣಕಾಸು ಮೊನ್ನೆ ನಡೆದಂತ 16ನೇ ಹಣಕಾಸಲ್ಲಿ ಶಿಫಾರಸು ಮಾಡಿದ್ರು. ಹಿಂದೆ ಶಿಫಾರಸು ಮಾಡಿದಂತ 15ನೇ ಹಣಕಾಸಲ್ಲಿ ನೋಡಿದಂತ ಟೈಮಲ್ಲಿ ಕೂಡ ಶೇಕಡ 3.64 ಹಂಚಿಕೆ ಮಾಡ್ತೀವಿ ಅಂತೇಳಿ ಅವತ್ತು ಮಾತು ಕೊಟ್ಟಿದ್ರು. ಅದು ಮಾಡಿದಂತ ಪ್ರಕಾರವಾಗಿ ಇವತ್ತು ಅದನ್ನ ಹೊಸದಾಗಿ ಅಂದ್ರೆ ಅದನ್ನ ಹಂಚಿಕೆ ಮಾಡಿದ್ದಾರೆ. ಅದ್ರ ಜೊತೆಲಿ ರಾಜ್ಯಕ್ಕೆ ಇವತ್ತು 2026-27ನೇ ವರ್ಷ ಸಾಲಿನಲ್ಲಿ ನೋಡಿದಂತ ಟೈಮಲ್ಲಿ 63,049 ಕೋಟಿ ಇವತ್ತು ತೆರಿಗೆ ಪಾಲು ಇವತ್ತು ದೊರೆತಿದೆ. 69.049% ಪಾಲು ಇವತ್ತು ಕರ್ನಾಟಕ ಸಿಕ್ಕಿದೆ. ಹಂಗಾಗಿ ಇವತ್ತು ಬಹಳಷ್ಟು ಮಂದಿ ಯುವಕರಿಗೆ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಅವ್ರಿಗೆ ಹೊಸತನ ಮತ್ತು ಅವ್ರಿಗೆ ಶಕ್ತಿಯನ್ನು ತುಂಬಬೇಕನ್ನಂತ ಕಾರಣದಿಂದ ಇವತ್ತು ಈ ಬಜೆಟ್ ಅಲ್ಲಿ ಯುವಕರಿಗೆ ಒಂದು ದೊಡ್ಡ ಶಕ್ತಿ ತುಂಬುವಂತ ಕೆಲಸ ಆಗಿದೆ. ರೈತರ ರಕ್ಷಣೆ ಸಲುವಾಗಿ ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಕೂಡ ಸೌಲಭ್ಯಗಳನ್ನು ಒದಗಿಸುವಂತ ಕೆಲಸ ಆಗಿದೆ. ಇವತ್ತು ಉದ್ಯಮ ರಂಗದಲ್ಲಿ ಅಂದ್ರೆ ಇಂಡಸ್ಟ್ರೀಸ್ ಪರ್ಪಸ್ ಅಲ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ಆಗಿದೆ. ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಜನರಿಗೆ ಬೇಕಾದಂತ ಕಾರ್ಮಿಕರಿಗೆ ಮತ್ತು ಅನೇಕ ಬಡವರಿಗೆ ಇವತ್ತು ಪ್ರೋತ್ಸಾಹ ಕೊಡುವಂತ ಇದು ಬಜೆಟ್ ಕೂಡ ಆಗಿದೆ. ಇವತ್ತು ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನೋಡಿದಂತ ಟೈಮಲ್ಲಿ ಕೂಡ ಇವತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬಹಳಷ್ಟು ಬಲಪಡಿಸಬೇಕು ಅನ್ನೋ ಕಾರಣದಿಂದ ಅವರು ಎಲ್ಲಾ ರೀತಿಯಲ್ಲಿ ಸ್ವಂತ ಶಕ್ತಿಯಿಂದ ಮುಂದಕ್ಕೆ ಮುಂದುವರಿಬೇಕು ಇಂಡಸ್ಟ್ರೀಸ್ ಅನ್ನೋ ಕಾರಣದಿಂದ MSME ಗಳಿಂದ ಉತ್ತೇಜನ ಮಾಡೋ ಸಲುವಾಗಿ ಅವ್ರು ಎಲ್ಲಾ ರೀತಿಯಲ್ಲಿ ಕೂಡ ಅನುಕೂಲತೆಯನ್ನು ಮಾಡ್ಕೊಡುವಂತ ಕೆಲಸ ಮಾಡಿದ್ದಾರೆ. ರೈತರಿಗೆ, ಯುವಕರಿಗೆ, ಮಹಿಳೆಯರಿಗೆ ಆದ್ಯತೆಯನ್ನು ಕೊಡುವಂತ ಕೆಲಸ ಕೂಡ ಈ ಬಜೆಟ್ ಅಲ್ಲಿ ಆಗಿದೆ. ಅನೇಕ ಬಜೆಟ್ಗಳು ನೋಡಿದಂತ ಟೈಮಲ್ಲಿ ಕೂಡ ಸರ್ ಅದೆಲ್ಲ ಬಂದಿದೆ. ಕರ್ನಾಟಕಕ್ಕೆ ಏನಾಗಿದೆ? ಈ ಕರ್ನಾಟಕಕ್ಕೆ ಏನಿಲ್ಲ. ನೀವು ಹೊಗಳ್ತಿರ್ಬೋದು, ನೀವು ಪಾರ್ಟಿ ಲೀಡರ್ ಆಗಿ ನೀವು ಪ್ರಶಂಸೆ ವ್ಯಕ್ತಪಡಿಸ್ಬೋದು. ಸೆಕೆಂಡ್ರಿ ಕರ್ನಾಟಕಕ್ಕೆ ಏನ್ ಬಂದ್ರೆ ಹಂಪಿನಲ್ಲಿ ಮೀಟಿಂಗ್ ಮಾಡಲಿಲ್ಲ ಪೂರ್ವಭಾವಿ ಸಭೆ, ಎಲ್ಲ ಆಫೀಸರ್ಸ್ನೆಲ್ಲ ಕರ್ಸ್ಕೊಂಡು ನಿರ್ಮಲಾ ಸೀತಾರಾಮನ್ ಮಾಡಿದ್ರು. ಹಂಪಿಗೂ ಏನ್ ಕೊಟ್ಟರು? ಇವಾಗ ನಂದೇನಂದ್ರೆ ಒಟ್ಟು ಹಂಪಿಗೆ ಏನ್ ಬಂದಿಲ್ಲ ಅಲ್ಲ, ಅವ್ರಿಗೆ ಮೀಟಿಂಗ್ ಮಾಡಿದ್ರು. ಬಹಳ ನಿರೀಕ್ಷೆ ಇತ್ತು ಅಲ್ಲಿ. ಹೊಸಪೇಟೆ ಜನ, ಹಂಪಿ ಜನ ಏನಾದ್ರು ಕೊಡ್ತಾರೆ ಅಂತ ಏನೇನೂ ಇಲ್ಲ. ನನಗೇನಂದ್ರೆ ಇವಾಗ ಹೈ ಸ್ಪೀಡ್ ರೈಲ್ಗಳು ನಮ್ಗೆ ಮುಂಚೆ ಅದರಿಂದ ಏನಾಗ್ತದೆ ಸರ್? ನೀವು ITBT ಅವ್ರು ಯಾರು ರೈಲ್ನಾಗ ಬರ್ತಲ್ಲ, ಅವರೆಲ್ಲ ಫ್ಲೈಟ್ ನಾಗ ಬಂದು ಹೋಗೋರು ಅವರೆಲ್ಲ. ಇವಾಗ ಈ ಇಂಟರ್ಲಿಂಕ್ ಮಾಡೋದ್ರಿಂದ ಇವತ್ತು ನೋಡಿ ಹೈದರಾಬಾದ್ ಇತ್ತೀಚೆಗೆ ನಮ್ಗೆ IT ಹಬ್ ಏನಂದ್ರೆ ನಮ್ ಬೆಂಗಳೂರು ಇತ್ತು. ಇವತ್ತು ನಮಗೆ ಇಂಟರ್ ಕನೆಕ್ಟ್ ಮಾಡೋದು ನಮ್ಗೆ ಎಲ್ಲಿ ಕೂಡ ಅವಕಾಶ ಇದ್ದಿಲ್ಲ.
ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ಇವತ್ತು ಸಾಕಷ್ಟು ಕಾರ್ಖಾನೆಗಳು, ಒಂದು ಉದಾಹರಣೆಯಾಗಿ ನಾವು ಕಿಯಾ ಫ್ಯಾಕ್ಟ್ರಿಗಳು ಅವೆಲ್ಲ ನೋಡ್ತೀವಿ. ಬೇರೆ ಬೇರೆ IT ಹಬ್ಗಳು ಸುಮಾರಾಗಿ 60,000 ಮಂದಿಗೆ ಎಂಪ್ಲಾಯ್ ಕೊಡ್ತಾ ಇರುವಂತಹ ಸಾಫ್ಟ್ವೇರ್ ಕಂಪನಿಗಳು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದಾವೆ. ಇವತ್ತು ಇದ್ದಂತ ಟೈಮಲ್ಲಿ ಅಲ್ಲಿದ್ದಂತ ಇಲ್ಲಿದ್ದಂತ ಕನೆಕ್ಟಿವ್ ಸ್ಟ್ರಾಂಗ್ ಆದಂತ ಟೈಮಲ್ಲಿ ಒಂದು ದೊಡ್ಡ ಮಹಾನಗರಗಳನ್ನು ಅಲ್ಲಿ ಜೋಡಿಸಿದ ಮೂಲಕ ನಮ್ಗೆ ಒಂದು ಅನುಕೂಲ ಆಗ್ತದೆ. ನೀವು ರೈಲ್ವೆ ಹೇಳ್ತೀರಿ, ಸಿರುಗುಪ್ಪ ಮಾಡ್ತೀವಿ ಅಂತ ಹೇಳಿ ಎಷ್ಟು ನಿಮ್ ಸರ್ಕಾರ ಅನೌನ್ಸ್ ಮಾಡಿ ಎಷ್ಟು ವರ್ಷಗಳು ಆಮೇಲೆ ರೈಲ್ವೆ ಮಾಡ್ತೀವಿ, ಮಹಬೂಬ್ ನಗರ 6 ವರ್ಷ ಆಯ್ತು. ನಿಮ್ಮದೇ ಬಜೆಟ್ ಈ ಗ್ರೇಟ್ ಲೇಡಿನೇ ಕೊಟ್ಟಿದ್ದು. ಅದು HKDB ಇರ್ಬೇಕು ನೋಡಿ. ಹೋಗಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಸಿನ್ನೂರು ಎಲ್ಲ ಗುಲ್ಬರ್ಗ ರೀಚ್ ಆಗ್ಲಿಕ್ಕೆ ಅದು ನಿಟ್ಟೂರು ಸಿಂಗಾಪುರ್ ಮಧ್ಯೆ ಮಾಡ್ತಾರೆ. ಆಮೇಲೆ ಗುಳೆ ಮಾತ್ರ ಮಾಡ್ಬೇಕಂತ ನೀವು ಇದ್ದಾಗ ಹೇಳಿದ್ರಿ. ಗುಳೆ ಮಾತ್ರ ಫಿಕ್ಸ್ ಮಾಡೋಣ ಅಂತ ಗಡ್ಕರಿಗೆಲ್ಲ ಮನೆ ಬಸರಕೋಡು ನೀವು ಕೊಟ್ಟದ್ದು ಆಗಿಲ್ಲ, ಏನೂ ಆಗಿಲ್ಲ. ಸುಮ್ನೆ ಹೇಳ್ಬೇಕು, ನೀವು ಮ್ಯಾಲಿಂದ ಬರ್ತದ ನೀವು ಹೇಳ್ಬಿಡ್ತೀರಿ ಸೂಪರ್ ಬಜೆಟ್ ಅಂತೇಳಿ. ಗಡ್ಕರಿ ಬಂದ್ ಕೂಡ್ಲಿ ಭಾಷಣ ಮಾಡಿದಾಗ ತುಂಗಭದ್ರಾ ಹಿನ್ನೀರಿನಲ್ಲಿ ಜಲ ಸಾರಿಗೆ ಮಾಡ್ತು ಅಂತ ಹೇಳಿ ಅದ್ರ ಬಗ್ಗೆ ನನಗೆ ಆಮೇಲೆ ಅನೌನ್ಸ್ ಮಾಡಿದ್ದು ಇವ್ರು ಹೇಳ್ದಂಗೆ ಪೂಜೆ ಮಾಡಿದ್ದು ಕೂಡ ಇಲ್ಲಿ ಆಗ್ಲಿಲ್ಲ. ಗಡ್ಕರಿ ಪೂಜೆ ಮಾಡಿದ್ದಿಲ್ಲ. ಇಲ್ಲಿ ಯಾವ್ದು ಆಗಿಲ್ಲ. ಆದ್ಮೇಲೆ ಆ ಕಡೆಗೆ BDPS ಹತ್ರ ಬಂದ್ರೆ ಅದು ಬಿನ್ನ ಆಗ್ಲಿಲ್ಲ. ಈ ಕಡೆ ಹಾಫ್ ಕ್ವಾರ್ಟರ್ ಈ ಕಡೆ ಇನ್ನೊಂದು ಬಿಟ್ಕೊಂಡು ನಡೀತಾ ಇದೆ. ಸರ್ವೆ ಈಗ ನಡೀತಾ ಇದೆ. ಸರ್ ತುಂಬಾ ಡಿಲೇ ಆಯ್ತು. ವರ್ಷ ಬೇಕಾಗಿಲ್ಲ. ಲ್ಯಾಂಡ್ ಎಕ್ವಿಸಿಷನ್ ಪ್ರಾಬ್ಲಮ್ ಇದೆ ಅಂತ ಹೇಳುತ್ತೆ. ಇವಾಗೇನೋ ಇದೊಂದು ಬಿಟ್ಟಾದ್ರೆ ನಮ್ಗೆಲ್ಲ ಈಗ ಈ ಕ್ವಾರ್ಟರ್ ಬಿಟ್ಟು ಆಗ್ತಾ ಇದೆ. ಅದು ಆಫ್ ಆಗಿದೆ, ಕ್ವಾರ್ಟರ್ ಬಿಟ್ಟು ಆಗ್ತಾ ಇದೆ. ಈ ಕ್ವಾರ್ಟರ್ ಬಿಟ್ಟಿಗೆ ಈಗ ಏನೋ ನಿಮ್ ಸರ್ಕಾರಕ್ಕೂ ಇಲ್ಲಿ ಮಲ್ತಾಯಿ ಕಾಂಗ್ರೆಸ್ ಗೆಲ್ಸಾರ್ ಬಿಡಪ್ಪ ಇವ್ರು ಯಾಕೆ ಮಾಡ್ಬೇಕೆಂಬುದೇ ಕಾಣ್ತದೆ. ಮೊನ್ನೆ ಮುಖ್ಯಮಂತ್ರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.